ನೀವು ನೋಡ್ತಾ ಇರೋದು ಎಲ್ಲ ಜಮೀನು. ಆ ಜಮೀನಿಗೆ ನೀರು ನುಗ್ಗಿ ಈ ತರ ಒಂದು ಕ್ರಿಯೇಟ್ ಆಗಿರೋದು. ಅಂಡ್ ಇದು ಮೀನು ಸುದೀಪ ಬಂದ್ಬಿಟ್ಟು ಹಾಯ್ ಹಲೋ ವಾಟ್ಸಪ್ ಪ್ರಜೆಗಳೇ. ಆ್ಯಕ್ಚುಲಿ ಆನ್ ದ ವೇ ಬರ್ತಾ ಇದೀವಿ. ನಿದ್ದೆ ಇಲ್ಲ ಗಾಯ್ಸ್, ಸೀರಿಯಸ್ ಆಗಿ ಹೇಳ. ಇಡೀ ರಾತ್ರಿ 2 ರಾತ್ರಿಯಿಂದ ನಿದ್ದೆ ಇಲ್ಲ. ಹಾಗಾದ್ರೂ ನಿಮಗೋಸ್ಕರ ತಲೆನೋವು ನಿದ್ದೆ ಎಲ್ಲ ಹಾಕೊಂಡು ಗುಮ್ತೈತೆ, ಆದ್ರೂ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು. ಸೌಂಡ್ ಕೇಳಿಸ್ತೈತಾ? ಕೇಳಿಸ್ತಾನೆ ಇರಬೇಕು. ಯಾಕೆ ಹೇಳಿ, ನಾವು ಬಂದಿರೋದು ಯಡೂರು ಹತ್ರ ಇರೋವಂಥ ಒಂದು ಡ್ಯಾಮ್ಗೆ. ಸೊ ಇದು ಯಾವ ಡ್ಯಾಮ್ ಅಂತ ಯಾರಾದ್ರು ಪಟ್ ಅಂತ ಕಮೆಂಟ್ ಮಾಡಿ, ಯಾಕಂದರೆ ನಿಮಗೆಲ್ಲ ಸರ್ಪ್ರೈಸ್. ಇದು ಅಲ್ಲಿಗೆ ಹೋಗುವ, ಅಲ್ಲಿ ನೀರು ಹರಿತಿದೆಯಲ್ಲ ಅಲ್ಲಿಗೆ ಹೋಗುವ. ಅಲ್ಲಿ ಮಸ್ತು ಜಾಲಿ ಜಾಲಿ ಇರುತ್ತಂತೆ. ಬನ್ನಿ ಅಲ್ಲಿ ಹೋಗುವ. ಆಲ್ರೆಡಿ ಐಕ್ಳು ನುಗ್ತಾವೆ ನಮ್ಮ ಐಕ್ಳು, ನಾವು ಹೋಗಿ ಜಾಯ್ನ್ ಆಗುವ. ಆ್ಯಂಡ್ ಇನ್ನೊಂದು ಏನಂತಂದರೆ, ಆವಾಗಲೇ ಹೇಳಿದಂತೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ. ಸೊ ಆ ರೀಲ್ಸಿಗೆ ಸುಮಾರು ಜನ ಕಮೆಂಟ್ ಮಾಡಿದರು, ದೈವದ್ದು ಹಂಗೆ ಹಿಂಗೆ ಅಂತ. ಸೊ ನಾನು ಅಲ್ಲಿ ದೈವಂಗೆ ಮತ್ತು ಆಗಲಿ ಬೇರೆ ಯಾವುದೇ ಇದಕ್ಕಾಗಲಿ ನಾನು ಏನೂ ಮಾತಾಡಿಲ್ಲ, ಏನೂ ಅಂದೂ ಇಲ್ಲ, ಅವ್ರ ಥರ ಆ್ಯಕ್ಟಿಂಗೂ ಮಾಡಿಲ್ಲ. ಸೊ ಹಂಗಾದ್ರೂ ಕಮೆಂಟ್ಗಳು ಮಾಡ್ತವ್ರೆ. ಐ ಡೋಂಟ್ ಕೇರ್, ಯಾಕಂದರೆ ನಾನೇನು ಮಾತಾಡಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ಅದನ್ನ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದರೆ ವೀಡಿಯೋನ ಕರೆಕ್ಟಾಗಿ ಎಲ್ಲರೂ ಒಂದ್ಸತಿ ನೋಡಿ, ಯಾಕಂದರೆ ಅವಾಗ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಏನೈತೆ ಅಂತ. ಸುಮ್ಮನೆ ಬಂದು ಕಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ಗೈಸ್ ಬನ್ನಿ ಹೋಗುವ. ಅಲ್ಲಿ ಸಾಕಾದಾಗ ಹರಿತಾ ಇದೆ. ಸೊ ನಿಮಗೆಲ್ಲ ಗೊತ್ತಿರಬೇಕು. ಇನ್ನೊಂದು ಏನಂತಂದರೆ, ಬೆಂಗಳೂರಲ್ಲಿ ಒಂದು ಡ್ಯಾಮಿಗೆ ಕರ್ಕೊಂಡು ಹೋಗಿದ್ದೀನಿ ನಿಮ್ಮನ್ನೆಲ್ಲ. ಸೊ ಆ ಡ್ಯಾಮಲ್ಲಿ ಮೀನು ಹಿಡ್ಕೊಂಡು ತಿಂದಿದ್ದೋ ಗೊತ್ತಾ? ಮೀನು ಹಿಡ್ಕೊಂಡು ತಿಂತಿಲ್ಲ, ಹಿಡ್ದಿರೋ ಮೀನನ್ನು ತಿಂದಿದ್ದೋ ಗೊತ್ತಾ? ಆ ಥರ ಇಲ್ಲೇನಿಲ್ಲ. ಸದ್ಯಕ್ಕೆ ಹಿಡಿತಾರೆ ಬಟ್ ಮೀನನ್ನ, ಬಟ್ ಏನು ಫ್ರೈಗಿ ಏನು ಮಾಡಿಕೊಡಲ್ಲ. ಬಾ ಆಯ್ತು ಗೈಸ್. ಅದೇನಾದ್ರೆ ಸೀರಿಯಸ್ ಆಗಿ ಹೇಳ, ತಲೆ ನೋವ್ತೈತೆ, ನಿದ್ದೆ ಬರ್ತೈತೆ. ನಿಮಗೋಸ್ಕರ ಇವೆಲ್ಲ ಸ್ಟಂಟಿಂಗ್. ಓಹೋ, ಎಲ್ಲ ಜಾಲಿ ಮಾಡ್ತಾ ಕೂತ್ಕೊಂಡು ಪಾಚಿ ಕಟ್ಟೋಗಿದ್ ಗುರು. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಆ ಕಡೆ ಬ್ರಿಡ್ಜಿಂದ ಆ ಕಡೆ ಹೋದ ವಾರ ಇಬ್ಬರು ಕೊಚ್ಕೊಂಡು ಹೋಗೋರಂತೆ ಲೇಡೀಸು. ಏನು ಮಾಡೋಕ್ಕೆ ಹೋಗಿರೋ ಲೇಡೀಸು ಅಲ್ಲಿಗೆ ಇದರಲ್ಲಿ ಸಂದಿಲಿ ಗೊತ್ತಿಲ್ಲ, ಬಟ್ ಆದರೂ ಹೋಗಿದ್ರಂತೆ. ಹೋಗಿ ಕೊಚ್ಕೊಂಡು ನೀರೊಳಗೆ ಡಮ್ಮಾರ್ ಗೊಟ್ಟ, ಕೈ ಸಿಗ್ದಂಗೆ ಲಾಸ್ಟಿಗೆ ಬಾಡಿ ಸಿಕ್ಕಿದೆ. ಸೊ ಅದೊಂದು ಬ್ಯಾಡ್ ನ್ಯೂಸು. ಹುಷಾರಾಗಿರ್ಬೇಕು ಬಂದಾಗ. ಈ ಕಡೆ ಇಂಥ ಕಡೆ ಬಂದಾಗೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಮೇಯ್ನಾಗಿ ಸ್ವಿಮ್ಮಿಂಗ್ ಬರಬೇಕು, ಇಲ್ಲಾಂದರೆ ಬರೋಕ್ಕೆ ಹೋಗಬಾರ್ದು. ಸೊ ಆ ಗೇಟ್ಗಳು ನೋಡ್ಬೋದು ಗೈಸ್. ಆ ಗೇಟ್ಗಳು ನೋಡಿ ಏನು ಮಸ್ತಾಗೈತೆ ಅಂದರೆ ಸೈಕ್ ಅನ್ಕೊಳ್ಳಿ ಮಾತ್ರ. ಸಖತ್ ಇದು ಯಾವುದೋ ಇದು ಇಲ್ಲಿ ನಾನು ಇದು ಫೋರ್ಸ್ ಕೊಡ್ತಾಯಿತ್ತು ನೋಡಿ ಗೈಸ್. ಸೊ ಇನ್ನು ಅದ್ರ ಮೇಲ್ಗಡೆ ಹೋಗ್ಬಿಟ್ಟು ನಿಮಗೆ ನೀರು ಎಷ್ಟಿದೆ ತೋರಿಸ್ತೀನಿ. ಅದ್ರ ಮೇಲ್ಗಡೆ ಅಂದರೆ ಅದ್ರ ಮೇಲ್ಗಡೆ. ಸೊ ಹೋಗ್ಬಿಟ್ಟು ನೀರು ಎಷ್ಟಿದೆ ತೋರಿಸ್ತೀನಿ. ಗಂಟ ವೆಯ್ಟ್ ಮಾಡ್ತಾ. A few moments later. ಅಲ್ಲಿವರೆಗೂ ಹೋಗ್ತೀನಿ ನಾನು. ಹೋಗೋ ಇವನೇನೋ ಬಾವಿ ಲೀಜ್ ಹೊಡ್ದಾನೆ ಅಂದರೆ ನಾವೆಲ್ಲ ಬಾವಿ ಲೀಜ್ ಹೊಡೆದಿರ್ತೀವಾ? ನಮಗಿಲ್ಲ ಗುರು ಅಷ್ಟೊಂದು ಸೂಪು. ಗೈಸ್ ಏನಂತೀರ, ನಮಗೆ ಸ್ವಿಮ್ಮಿಂಗ್ ಬರಲ್ಲ. ಸೊ ಹಂಗಾಗಿ ಬರೀ ಪ್ಯಾಂಟ್ ಎತ್ಕೊಂಡು ಇಲ್ಲಿ ಗಂಟ ಬರ್ತೀವಿ ಅಷ್ಟೇ. ಬರ್ರ ಅಣ್ಣ ಇದೀನಿ, ಬರ್ರ, ಹೆದರ್ಕೋಬೇಡಿ. ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ, ಏನಂತೀಯ? ಮೀನು ಸುದೀಪ ಬಂದ್ಬಿಟ್ಟು. A few moments later. ಗೈಸ್ ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಸೀಕ್ರೆಟ್ ಇದು. ತುರ್ಕೆ ಸೊಪ್ಪು ಐತಿ ಇಲ್ಲಿ, ಓಕೆನಾ? ಯಾರಿಗೂ ಹೇಳಲ್ಲ ಇದು ತುರ್ಕೆ ಸೊಪ್ಪು ಐತೆ ಅಂತ. ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಕಾರ್ಗಳ್ದು. ಸೊ ಇನ್ನು ಇವರೆಲ್ಲ ಬರಲಿ, ನೀವು ಕರ್ಕೊಂಡು ಯಾರಿಗಾರು ಒಬ್ರಿಗೆ ಮುಟ್ಟಿಸ್ಬೇಕು. ಯಾಕಂದರೆ ನಾನು ಮುಟ್ಬಿಟ್ಟು ಕೆರ್ಕೋತಾ ಇದ್ದೀನಿ ಗುರು. ಆಯ್ತಲ್ಲ ನನಗೆ ಕಡಿತೈತೆ ಕಣೋ. ಕಂಟ್ರೋಲ್ ಮಾಡ್ಕೋ, ಕೆರ್ಕೋಬೇಕು, ಕಾಲು ಉಟ್ಕೊಂಡ್ಬಿಡು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸರಿ ಬೈಕ್ ಮಾಡ್ರೆ ಎಬ್ರಿ ಕಡಿತೈತೆ, ಆಯ್ತಾನೆ ಇಲ್ಲ. ಕಂಟ್ರೋಲ್ ಮಾಡ್ಕೋ, ಹೇಳ್ತಾ ಇದ್ದೀನಿ. ಒಂದು 5 ನಿಮಿಷ ಅಷ್ಟೇ ಸರಿ ಹೋಗುತ್ತೆ. ಹೌದಾ? ಏನು ನಿಮ್ಮ ಮನೆಯವರು ಕಡಿಯಲ್ಲ ಬ್ರೋ? ಬನ್ನಿ ಹಿಂಗೆ, ನೀವು ನಡ್ಕೊ ಬನ್ನಿ.
ನೀವು ಯಾರಿಗಾರು ಪ್ರ್ಯಾಂಕ್ ಮಾಡ್ತೀರಾ? ಹೇಳಿ. ಅದು ತುರ್ಕೆ ಸೊಪ್ಪು ಅಂತ ಬರುತ್ತೆ ಗೊತ್ತಾ? ಇಲ್ಲ ಐತೆ ನೋಡ್ರಿ, ಉದ್ದಕ್ಕೂ ಐತೆ. ಎಲ್ಲಿ? ಇದೆಲ್ಲ ತುರ್ಕೆ ಸೊಪ್ಪೆ. ಹೌದಾ? ಇದು ಇದಾ? ಮುಟ್ಬೇಡಿ, ನೀವು ಮುಟ್ಟರೆ ನೀವು ಕೆರ್ಕೋಬೇಕಾಗುತ್ತೆ. ಗ್ಲೌಸ್ ಇಲ್ವಲ್ಲ. ಯಾವ್ದಾರು ಎಲೆ ತಗೊಂಡು ಹಾಕ್ಬೇಕು. ನಂಗೆ ಕೆರ್ಕೋತಾ ಇದೀನಿ ಬ್ರೋ, ಮಿಸ್ಟಾಗಿ ಟಚ್ ಮಾಡ್ಬಿಟ್ಟೆ. ಪ್ರಜ್ವಲೇಶ್ ಮಾಡ್ಬೋದು. ಚಡ್ಡಿ ಹಾಕೋ ಬರ್ಸವ್ರೆ. ಇದೆ, ಮುಟ್ಬೇಡಿ. ಇದು ಅದಿಲ್ಲ. ಪ್ರಜ್ವಲ್ ಅವರೆಲ್ಲ ಹೋಯ್ತಾರ ಪಾಪ. ನೇಚರ್ ಕಾಲಿಂಗ್ ಅನ್ಸುತ್ತೆ. ಕಾಲ್ಗೆ ಹಚ್ಬಿಡ್ರಿ, ಹೇಳ್ತೀನಿ. ಅಷ್ಟೇ ಮುಗೀತು. ಚಿಕ್ಕ ಹೊಡೆದ ಬಿಡಲ್ವಾ ದೇವರಾಣೆ ಅದು ಕಾಲ್ ಕಡೆ ಇದು ಗುರು. ತುರ್ಕೆ ಸೊಪ್ಪು ಮಾಡ್ಬಿಟ್ಟೆ ಬ್ರೋ. ಎಲ್ಲ ಕಾಲು ಎಫಿ ಕಡಿದೆ ಮಾತ್ರ. ಅವ್ರಿಗೂ ಹಚ್ಬಿಟ್ರು ಪಾಪ. ಸಕಲಾಗಿದೆ ನೋಡಿ ಹೆಂಗೈತೆ ವೆದರು. ನನ್ನ ಪ್ರೀತಿಸ್ತೆ, ನನ್ನ ಪ್ರೀತಿಸಲ್ವೋ? ಇಲ್ಲ, ಇಲ್ಲಿ ಇದಿತ್ತಲ್ಲ ಇದು ಗೈಸ್, ನಾವೆಲ್ಲ ಒಂದು ಪಾರ್ಟಿ ಆದರೆ ಈ ನನ್ನ ಮಗನೇ ಒಂದು ಪಾರ್ಟಿ. ಆ್ಯಂಡ್ ಇವನ್ನ ನೀವು ಹೊಸ್ದಾಗಿ ನೋಡ್ತಾ ಇರ್ಬೋದು. ಇವನ ಹೆಸ್ರು ಸಹ ಪ್ರಜ್ವಲ್ ಅಂತ. ಓಕೆನಾ? ಇವಾಗ ನಮ್ಮ ಗ್ಯಾಂಗಲ್ಲಿ ಈಗ ನೋಡಿ 3 ಗಾಡಿ ಇದೆಯಾ. 3 ಗಾಡೀಲಿ 1 ಪ್ರಜ್ವಲ್, 2 ಪ್ರಜ್ವಲ್, ಅಲ್ಲಿ ದೆವ್ವದ ವೀಡಿಯೋ ಮಾಡ್ತಾರೆ ಅವ್ರು 3ನೇ ಪ್ರಜ್ವಲ್, 4ನೇ ಪ್ರಜ್ವಲ್ ಅಲ್ಲಿ ಆ ಕಡೆ ಹೋಗೋರೆ, ಅಲ್ಲಿ ಹತ್ತವ್ರೆ. 4 ಜನ ಪ್ರಜ್ವಲಿಂದರವ್ರೆ. ಫೋಟೋಗ್ರಾಫರ್ಸ್ ನೋಡ್ರಿ, ಫುಲ್ ಡೆಡಿಕೇಟಾಗಿ ಫೋಟೋ ತೆಗಿತವ್ರೆ. ನೀನು ತೆಗಿ. ನಾವು ತೆಗಿಯೋಕ್ಕಲ್ಲ, ನಮ್ಮದು ಏನಿದೆ ವೀಡಿಯೋ ಶೂಟ್ ಮಾತ್ರ. ಏನಂತ ಇಬ್ರು? ಅದಂತ ನಿಜ. ನಾವು ಗೊತ್ತಾ, ನಾವು ಫೈರ್. A few moments later. ಆ್ಯಕ್ಚುಲಿ ಇದು ನೀವು ನೋಡ್ತಾ ಇರ್ಬೋದು. ಇದು ಏನು ನೋಡ್ತಾ ಇದ್ದೀರಾ, ಇದು NH75. ಓಕೆನಾ? ಹಾಸನ್ ಟು ಬ್ಯಾಂಗ್ಳೂರ್ ಹೈವೇ. ಓಕೆನಾ? ಈ ಒಂದು ಹೈವೇಲಿ ಈ ಒಂದು ನದಿ ಯಾವತ್ತಾದ್ರೂ ನೋಡಿದ್ದೀರಾ ಗೈಸ್? ನೋಡಿದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನೀರು ಇವಾಗ ಬಿಟ್ಟಿರೋದು. ಓಕೆನಾ? ಮಸ್ತಾಗೈತೆ ಗುರು. ಏನು ಎಲ್ಲ ಕಡೆ ನೀರು ಹಿಂಗೆ ತುಂಬಿಸ್ತವ್ರೆ ಅಂತ ಗೊತ್ತಿಲ್ಲ, ಮಾತ್ರ ಅಲ್ಟಿಮೇಟ್ ಆಗೈತೆ. ಇದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಈಗ ಹೋಗೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈ ಥರ ಒಂದೊಂದು ಜಾಗಗಳು ಸಿಗೋದು ಕಷ್ಟ. ಓಕೆನಾ? ಜಾಗ ಹೆಂಗಿದೆ ಅಂತ ನೋಡೋಕ್ಕಿಂತ ಆ ಕ್ಷಣ ಇಂಪಾರ್ಟೆಂಟು. ಆ ಕ್ಷಣದಲ್ಲಿ ನಾವು ಏನು ಮಾಡ್ತೀವೋ ಜೀವನದಲ್ಲಿ ನಮ್ಮ ಕೊನೆವರೆಗೂ ಅದು ಜ್ಞಾಪನ ಇರುತ್ತೆ, ಒಂದು ಮೆಮೊರಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಬಿಡಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಮೂಮೆಂಟನ್ನು ಕ್ಯಾಚ್ ಅಪ್ ಮಾಡ್ಕೊಳ್ಳೋದೆ ನಮ್ಮ LAR ಬ್ಲಾಗ್ಸ್. ಓಕೆನಾ? ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನೋಡ್ದವ್ರೆಲ್ಲ ನಿಲ್ಲಿಸ್ತವ್ರೆ ಗೈಸ್. ನೋಡಿ, ಈ ಥರ ಪಾಯಿಂಟ್ ಸಿಕ್ಕರೆ ಯಾರ ಥರ ನಿಲ್ಸಲ್ಲ. ನೋಡಿ, ಬರೋರು ಬೆಂಗಳೂರಿಂದ ನಿಲ್ಸ್ಬಿಟ್ಟು ಗಾಡಿನೇ ತೊಳಿತವ್ರೆ. ಮಸ್ತು. ಏನಂತ ರಶ, ಹೆಂಗೈತಿದ್ದು? ಹೆಂಗೈತ್ ಮಚ್ಚ? ಮಿನಿ ಫಾಲ್ಸಾ? ಯಾವಾಗ್ಲೂ ಇರುತ್ತಾ? ಸೀಸನ್ ಮಾತ್ರ. ಸೊ ಮಾತ್ರ ಫೋರ್ಸ್ ಆಗಿ ಏರಿದೆ. ಅಲ್ಲಿ ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಯ್ತಿಲ್ಲ, ಬಟ್ ರಿಯಲ್ ಆಗಿ ನೋಡ್ರಿ ಅಲ್ಲಿ ಅದತ್ರ ನನ್ನ ಮಂಡಿ ಗಂಟ ಬರುತ್ತೆ. ಸೊ ಅಲ್ಲಿ ಗಂಟ ಬರುತ್ತೆ ಅದು ನೀರು, ಅಷ್ಟು ಹರಿತಾ ಇದೆ. ಬಟ್ ಅಲ್ಟಿಮೇಟ್ ಆಗೈತೆ ಜಾಗ ಮಾತ್ರ. ಚಿಕ್ಕ ಚಿಕ್ಕದು ಕೌಲೆ ಅಂತೀವಿ, ನಮ್ಮ ಕಡೆ ನಾವು ಕೌಲೆ ಅಂತೀವಿ. ಸೊ ಅದನ್ನೆಲ್ಲ ಬಂದಿದೆ, ಈ ಕಡೆ ಸಿಗುತ್ತೆ ನಿಮಗೆ. ಅಲ್ಲೆಲ್ಲ ಕೌಲೆಗಳ ಥರ ಹರಿತಿದೆ. ಸೊ ಅಲ್ಲೂ ಹೋಗೋಣ, ನೋಡೋಣ. ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ನೀರು ಪ್ಲೇಸು ನಿಲ್ಲಿಸ್ತೀವಿ, ನಿಮಗೆಲ್ಲ ಒಂದೊಂದು ತೋರಿಸ್ತೀವಿ. ಸೊ ಈ ಪಾಯಿಂಟ್ನ ನೀವು ಗ್ಯಾಪ್ನ ಹಿಡ್ಕೋಬೇಕು ಗೈಸ್. NH75 ನೀವು ಹಾಸನ್ ಟು ಬ್ಯಾಂಗ್ಳೂರ್ಗೆ ಹೋಗೋ ಸೈಡಿಗೆ ಬರುತ್ತಿದ್ದು. ನೀವು ಬ್ಯಾಂಗ್ಳೂರಿಂದ ಬರ್ಬೇಕಂದ್ರೆ ಆ ಕಡೆಯಿಂದ ಬರಬೇಕು, ಅಲ್ಲಿ ನಿಲ್ಲಿಸ್ಬಿಟ್ಟು ಕ್ರಾಸ್ ಮಾಡ್ಕೊಂಡು ನೀವು ಇಲ್ಲಿ ಬರಬೇಕು. ಬಟ್ ಮಸ್ತಾಗಿದೆ ಜಾಗ. ಇದೆಲ್ಲ ಏನಂದರೆ ನೀವು ನೋಡ್ತಾ ಇರೋದು ಎಲ್ಲ ಜಮೀನು. ಆ ಜಮೀನಿಗೆ ನೀರು ನುಗ್ಗಿ ಈ ಥರ ಒಂದು ಕ್ರಿಯೇಟ್ ಆಗಿರೋದು. ಆ್ಯಂಡ್ ಇದು ಮಾತ್ರ ಇದಿದೆ, ಕೌಲೆ ಟೈಪ್ ಇದೆ. ಮಸ್ತ್ ನೋಡಿ, ಇಲ್ಲೊಬ್ರು ನಿಲ್ಲಿಸಿದ್ರು.
ನೋಡ್ದವ್ರು ನಿಲ್ಲಿಸ್ತಾನೆ ಇರ್ತಾರೆ ಇಂಥ ವ್ಯೂ ಪಾಯಿಂಟ್ ನ 15 ಇನ್ನೊಬ್ರು ಕಾರಲ್ಲೇ ಯಾರೋ ಒಬ್ರು ಬಂದು ನಿಲ್ಸ್ಬಿಟ್ಟು ನೋಡ್ತವ್ರೆ. ಕಾರಲ್ಲಿ ಬಂದ್ಬಿಟ್ಟು ನೋಡಿ ಯಾರು ನೋಡಿ ಗೈಸ್, ನೋಡಿ ಕಾರಲ್ಲಿ ಇಳ್ದು ಬಂದು ನಮ್ಮ ಬಾಸ್ ನೋಡ್ತವ್ರೆ. ಸ್ವಲ್ಪ ರೆಡಿ ಆಯ್ತು ತಡ್ರಿ, ಯಾಕಂದ್ರೆ ನಾವು ಅಲ್ಲಿ ನಿಮಗೆ ತೋರ್ಸೋದು ಫಾಲ್ಸು, ನಾವು ಅಲ್ಲೂ ಆಟ ಆಡಿ ಸ್ವಲ್ಪ ಅಲ್ಲಿ ಫೋನ್ ಇಟ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ನೀರು ಜಾಸ್ತಿ ಇಟ್ಕೊಳ್ಳಿಲ್ಲ. ಬ್ರೋ ಮಿನಿ ಫಾಲ್ಸ್ ಬ್ರೋ, ಸ್ವಿಮ್ಮಿಂಗಾ ಬ್ರೋ? ಇದೆಲ್ಲ ಜಮೀನು ಅದೆಲ್ಲ, ಇದು ಮಾತ್ರ ಕವಲೆ ಬ್ರೋ. ಅಂದ್ರೆ ಇದು ನೀರು ಬಿಟ್ಟಿದ್ದಾರೆ ಯಾವ್ದಾರ ಒಂದು ಕೆರೆಯಿಂದ, ಅದು ಓವರ್ಫ್ಲೋ ಆಗಿ ಇದಾಯ್ತಿದೆ. ಮಸ್ತ್ ಐತೆ ಗೈಸ್. ಎಷ್ಟು ಜನ ನಿಲ್ಲಿಸ್ತಾರೆ ಗೊತ್ತಾ, ಎಷ್ಟು ಜನ ನಿಲ್ಲಿಸ್ತಾರ ಅದು ಇಲ್ಲಿ ನೋಡಕ್ಕೆ ಅಂತ. ಯಪ್ಪ ಇದನ್ನ ನೋಡಕ್ಕೆ ಏನ್ ಸೈಡ್ಗೆ ಹಾಕಿದ್ದೀರಾ? ಏನಾಯ್ತು ಅಂತ ಸೈಡ್ಗೆ ಹಾಕ್ತಾರೆ. ಏನಿಲ್ಲ ಬ್ರೋ, ಹಂಗ ಏನಿಲ್ಲ, ಬರೋಬರಿಲ್ಲ. ಅಲ್ಲೇ ಅವರಲ್ಲ ಗಾಡಿ. ಅದೊಂದೇ ಜಾಗ ಅಲ್ಲ ನೋಡಿ, ಇದು ಹೈವೇ ಕ್ರಾಸ್ ಮಾಡ್ಬೇಕಾದ್ರೆ ಫೋನ್ ಕೆಳಗಡೆ ಇಟ್ಬಿಟ್ಟು ಕ್ರಾಸ್ ಮಾಡ್ರಿ. ನಾವು ಮಾಡ್ತೀವಿ ಪ್ಲೀಸ್, ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಅವನು ಹಾಕೊಂಡು ಏನು ಗುರು ಇಷ್ಟೊಂದು ಬರ್ತಾವೆ. ಸಂಡೇ ಹೊತ್ತು ಆ್ಯಕ್ಚುಲಿ ಹಾಸನಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಬಟ್ ಇಲ್ಲಿ ನೋಡಿದ್ರೆ ಬ್ಯಾಂಗ್ಳೂರ್ ಟು ಹಾಸನೇ ಹೋಯ್ತವ್ರಲ್ಲ. ಇದು ಮಸ್ತ್ ಇದೆ ಗೈಸ್. ನಿಮಗೆ ರೋಡ್ ಕ್ರಾಸ್ ಆಮೇಲೆ ಸಿಗ್ತೀನಿ, ಯಾಕಂದ್ರೆ ತುಂಬಾ ಬರ್ತಾವ ಗಾಡಿ, ಓಡ್ಬೇಕು ನೋಡು ಗೈಸ್. ಆ ಕಡೆ ಒಂದು ಸೀನು ಅಂತ ಆದ್ರೆ, ನೀವು ಬ್ಯಾಂಗ್ಳೂರ್ ಟು ಹಾಸನ್ಗೆ ಹೋಗೋ ರೋಡ್ ಇದು ಈ ಕಡೆ, ಅದು ಹಾಸನ್ ಟು ಬ್ಯಾಂಗ್ಳೂರ್ ಹೋಗೋ ರೋಡ್ ಆ ಕಡೆ. ನೀವು ಬ್ಯಾಂಗ್ಳೂರ್ ಟು ಹಾಸನ್ಗೆ ಹೋಗೋ ರೂಟ್ ಸೈಡಲ್ಲೂ ಅಷ್ಟೇ. ಏನು ಗುರು ಇದು, ಅಯ್ಯೋ ಸ್ವರ್ಗ ಅಲ್ಲ ಗುರು. ನಾವು ಎಲ್ಲೆಲ್ಲೋ ಫಾಲ್ಸ್ ಹುಡಿಕೊಂಡು ಇಲ್ಲಿಲ್ಲೇ ಐತೆ. ಸೈಕು ಹುಷಾರ್, ತೂತೆಲ್ಲ ಇದೆ. ಓ ಕಾಡಿಸೈತೆ ಹೌದು. ಸೊ ಗೈಸ್ ನೋಡಿ ಗೈಸ್, ಅದು ನೇಚರು. ಹಾ ಸ್ವರ್ಗ ಅನ್ಕೋಬೋದು. ಅಲ್ಲಿ ಹರಿತಾ ಇದೆ, ಅಲ್ಲಿ ಜೋರಾಗಿ ಧುಮುಕ್ತೈತೆ, ಮಸ್ತ್ ಆಯ್ತು. ಇದು ಆ್ಯಕ್ಚುಲಿ ಏನು ಗೊತ್ತಾಯಿದ್ರು ರೋಡ್ ಇದು. ಸೊ ಇದು ಏನು ನೋಡ್ತಿದ್ರೆ ಕಂಪ್ಲೀಟ್ ರೋಡು, ಆ್ಯಂಡ್ ಇದು ಬಂದಿದೆ ಕವಲೆ ಅನ್ನಲ್ಲ ಅದೇ ಇದು, ಬಟ್ ತುಂಬ್ಕೊಂಡಿದೆ. ಅಲ್ಲಿ ನೋಡಿ ಗೈಸ್, ಸುಳಿ ಕ್ರಿಯೇಟ್ ಆಯ್ತಿದೆ, ಕಾಣಿಸ್ತಿದ್ಯಾ? ಆ ಪಾಯಿಂಟಲ್ಲಿ ನೀವು ಕರೆಕ್ಟಾಗಿ ನೋಡಿ. ಅಲ್ಲಿ ನೋಡಿ ಸೈಕ್. ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆಟಾಡಲ್ಲ, ಯಾಕಂದರೆ ಆಲ್ರೆಡಿ ನೆಂದೋಗ್ಬಿಟ್ಟಿದ್ದೀವಿ. ನೆಂದೋಗಿ ಇವಾಗ ಎಲ್ಲ ಡ್ರೈ ಆಗಿ ಕರೆಕ್ಟಾಗಿದೆ. ಸೊ ಹಂಗಾಗಿ ಆಟಾಡಕ್ಕೆ ಹೋಗಲ್ಲ, ಎಷ್ಟು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪ್ರತಿಯೊಂದು ಮೂಮೆಂಟ್ ಕ್ಯಾಚ್ ಮಾಡ್ಬೇಕಲ್ವ. ಮಾತ್ರ ನಿಲ್ಲಿಸ್ತಾ ಇಲ್ಲಾಂದರೆ ಗಾಡಿ ನಿಲ್ಲಿಸ್ತಾ ಇರಲಿಲ್ಲ. ಸೊ ಗಾಡಿ ಹೆವಿ ಬರ್ತಾ ಇದೆ, ಸೌಂಡು ಕ್ಲಾರಿಟಿ ಇರಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಈ ವರ್ಷದಲ್ಲಿ 2025 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ನಾನು ಒಂದು ಮೈಕ್ ತಗೋತೀನಿ, ಇದಂತೂ ನನ್ನ ಗ್ಯಾರಂಟಿ. ಯಾಕಂದರೆ ನೀವು ಹೇಳ್ದಂಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿದ್ರಿ, ಹಂಗಾಗಿ ಫೋನ್ ತೊಗೊಂಡೆ. ನೆಕ್ಸ್ಟು ಮೈಕ್ ತಗೋತೀನಿ. ಸೊ ಹಂಗಾಗಿ ಪಟಾಪಟ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು 1K ಸಬ್ಸ್ಕ್ರೈಬರ್ನ ಈ ತಿಂಗಳ ಕಂಪ್ಲೀಟ್ ಮಾಡ್ತೀನಿ ಅಷ್ಟೇ ಗೈಸ್. ನೋಡಿ ಇಷ್ಟ ಗಂಟ ಅಲ್ಲಿದ್ದು ಓಕೆನಾ. ಇವಾಗ ತಡಿಯಕ್ಕೆ ಆಯ್ತಾರ, ನೀರು ಏನಂತಾರೆ ಮೋಹ ಅಂತಾರೆ, ಬಟ್ ಏನಂದ್ರೆ ಈ ನೀರೊಳಗೆ ಆಟಾಡ್ಕೊಂಡು ಒಂಥರ ಜಾಲಿ ಇರುತ್ತೆ. ನೋಡಿ ಶಿಷ್ಯ ಮಕ ತೊಳ್ಕೊಂಡೇ ಬಿಟ್ಟಾಗುರು. ಯಾವಾಗಲೇ ಹೇಳಿದ್ನಲ್ಲ ನೋಡ್ರಿ, ಫುಲ್ ಡೇಂಜರ್ ಮಾತ್ರ. ನೀರ್ ಹತ್ರ ಆಟಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸೊ ಇಲ್ಲಿ ಬಂದು ಆರಾಮಾಗಿ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಗಿರ, ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡಿ. ನೀರು ಹರಿತಾರ ನಿಮ್ಗೆ ಕಾಣಿಸ್ತಿದೆ, ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆಯಲ್ಲ, ಮಸ್ತಾಗಿ ಕಾಣಿಸ್ತಾ ಇದೆ ನಿಮ್ಗೂ. ಸೊ ಇಲ್ಲಿ ನೋಡಿ ಗಾಡಿ ಇಲ್ಲಿ ನಾರ್ಮಲ್ ಸರ್ವಿಸ್ ರೋಡ್ ಅಲ್ವಾ, ಸರ್ವಿಸ್ ರೋಡಲ್ಲಿ ಆರಾಮಾಗಿ ಓಡಾಡ್ತಾ ಇರ್ತಾರೆ. ಬಟ್ ಇಲ್ಲಿ ರೋಡ್ ಸಹ ಹೊಡೆದೋಗ್ಬಿಟ್ಟೈತೆ, ಮಳೆ ಬಂದೆ ಸಾರಿ ಮಳೆ ಅಲ್ಲ, ನೀರು ಬಿಟ್ಟು ಏನೋ ಆಟ ಆಡ್ಕೊಳ್ಳಿ ಬಿಡ ಗೈಸ್. ಅಲ್ಲಿ ನೋಡಿ ಗೈಸ್, ನೀರು ಹರಿತಾರ ಫೋರ್ಸು. ಆ್ಯಂಡ್ ಎಲ್ಲರೂ ದೊಡ್ಡವ್ರು ಹೇಳ್ತಾರೆ ಬೆಳೀತಾ ಚಿಕ್ಕ ಹುಡುಗರು ಆಗ್ಬೇಡ್ರಿ, ದೊಡ್ಡವ್ರು ಆಗ್ರಿ ಅಂತ. ಬಟ್ ನಾವು ಬೆಳೀತಾ ಆ ಒಂದು ಚಿಕ್ಕ ಮಕ್ಕಳು ತಂದಲ್ಲಿರುವಂಥ ಒಂದು ತುಂಟುತನ ನಾವು ರೀಕ್ರಿಯೇಟ್ ಮಾಡಿ ನಾನು ಆಟ ಆಡ್ಕೊಂಡು ಕೂತಿದ್ವಿ. ಏನಂತೀವಿ ಮಚ್ಚ? ಗ್ಯಾಪ್ ಜಾಸ್ತಿ ಬರ್ತೈತೆ ನಿಜ. ಬಟ್ ಈ ತರ ಒಳ್ಳೆ ನೀರಲ್ಲಿ ಆಡಿರ್ಲಿಲ್ಲ. ಈ ಮಳೆ ಬಂದು ನಿಂತಿರೋ ಗೊಜ್ಜೆ ನೀರಲ್ಲಿ ಹೆಂಗ್ ಆಡಿದ್ದು ಅಂದ್ರೆ ಮಾತ್ರ ನಂಗೆ ಈಗಲೂ ಗ್ಯಾಪ್ ಆಗ್ತದೆ. ವೈಟ್ ಕಲರ್ ಬ್ರೌನ್ ಕಲರ್ ಆಗಿ ಹೋಗ್ಬಿಟ್ಟಿತ್ತು, ಆ ತರ ಆಡಿದ್ದು. ಬಟ್ ಮಸ್ತ್ ಆಗಿದೆ ಗೈಸ್, ನಿಜ ಇಲ್ಲ. ಒಂದು ಮೂಮೆಂಟ್ ಅನ್ನೋದು ಇರುತ್ತಲ್ಲ, ಆ ಮೂಮೆಂಟ್ ಅನ್ನೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಅವ್ರು ನೋಡಿ ದನ್ಪಿಂಡ್ ನನ್ನ ಮಕ್ಳು ಬರ್ರೋ ಅಂತ ಅಂದ್ರೆ ಬರ್ತಾ ಇಲ್ಲ ಅವರು ಡಿಸ್ಕಸ್ ಮಾಡ್ತಾವ್ರ ಪಾಪ ಅವ್ರದ್ದು ಏನೋ ಇರುತ್ತೆ ಬರ್ಲಿ ನಾವ್ ಎಂಜಾಯ್ ಮಾಡಿ ನೋಡ್ರಿ ಈ ಚಿಕ್ಕ ಹುಡುಗನ ಸೊ ಗೈಸ್ ನಿಮಗೆ ನೆಕ್ಸ್ಟ್ ಸ್ಟಾಪ್ ಒಂದಿದೆ ಅಲ್ಲಿ ಸಿಗ್ತೀನಿ ನಿಮಗೆ ಅಷ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ತಾರೆ ನಮ್ಮನ್ನ ನೋಡ್ಕೊಂಡು ಸುಮಾರು ಒಂದು 5ರಿಂದ 6 ಫ್ಯಾಮಿಲಿ ಇಳ್ಕೊಂಡು ಮೂಮೆಂಟ್ ಎಂಜಾಯ್ ಮಾಡ್ತಾರೆ ನೋಡಿ ಗೈಸ್ ಆ ಒಂದೊಂದು ಕ್ಷಣ ನಿಮಗೋಸ್ಕರ ಅಂತ ನೀವು ಟೈಮ್ ಕೊಟ್ರೆ ಹಿಂಗಿರೋದು ಗೈಸ್ ಲೈಫು ಅಲ್ಟಿಮೇಟ್ ಗುರೋದು ನೋಡಿ ನೆನ್ಕೊಂಡು ಹಂಗೆ ಕಾರಲ್ಲಿ ಹೋಗ್ತಿದ್ದೀವಿ ಸೊ ಗೈಸ್ ಇವತ್ತಿಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಸೊ ನಾನು ಏನು ಚೆನ್ನಾಗಿ ನಿಮಗೆ ಎಲ್ಲ ತೋರಿಸಿದ್ದೀನಿ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಚೆನ್ನಾಗಿ ತೋರಿಸಿದ್ದೀನಿ ಸಹ ಏನಾದರೂ ತಪ್ಪು ಎಲ್ಲಾರ ಕಂಡು ಬಂದಲ್ಲಿ ಸ್ವಲ್ಪ ಹೇಳಿ ಓಕೆನಾ ಹೇಳಿ ನಾನು ಅದನ್ನ ನೆಕ್ಸ್ಟ್ ಟೈಮು ತಿಳ್ಕೊತೀನಿ ಆ್ಯಂಡ್ ಇವಾಗ ಎಲ್ಲರೂ ಫುಲ್ ಟಯರ್ಡ್ ಹೋಗ್ಬಿಟ್ಟು ಪಾಪ ನಮ್ಮ ಬರತ್ತವ್ರಿಗೆ ಫುಲ್ಲು ನಿದ್ದೆ ಹೆವಿ ನಿದ್ದೆ ಆದರೂ ಡ್ರೈವ್ ಮಾಡ್ತವ್ರೆ ಆಲ್ರೆಡಿ 2 ವಿಕೆಟ್ ಗಾನ್ ಆಗೋಗ್ಬಿಟ್ಟವೆ 3 ವಿಕೆಟ್ ಗಾನ್ ಆಗವೆ ಪಾಪ ಅದಕ್ಕೆ ಇನ್ಯಾವು ಜಾಸ್ತಿ ಪ್ಲೇಸ್ ನಿಲ್ಸಕ್ಕೆ ಹೋಗಿಲ್ಲ ಸೊ ವರ್ಷದಲ್ಲ ಅದು ನಿಲ್ಸ್ಬಿಟ್ಟು ಬಂದ್ಬಿಟ್ಟು ಸೊ ಇವಾಗ ಆಲ್ಮೋಸ್ಟ್ ನೆಲಮಂಗಲ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ನೆಲಮಂಗಲ ಹತ್ತತ್ರ ಬಂದ್ಬಿಟ್ಟಿದ್ದೀವಿ ಸೊ ಹೋಪ್ ಯು ಆಲ್ ನೀವೆಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿರ್ತಿಲ್ಲ ಅಂತ ಕೇಳ್ಬೋದು ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಸಿ ನೆಕ್ಸ್ಟ್ ವಿಡಿಯೋ ಗೈಸ್